ಜಮೀರ್ ಅಹಮದ್ ಖಾನ್ ಜಾಲಿ ಜಾಲಿ ಪ್ಲಾನ್ ದಾವಣಗೆರೆ ದಳ್ಳೂರಿ ಧಗಧಗ ಅಂತಿದ್ರು. ಜಮೀರ್ ಮಾತ್ರ ಜಾಲಿ ಜಾಲಿ. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ನಡೀತಿರೋದು ಸಿದ್ದು ವರ್ಸಸ್ ಡಿಕೆ ಫೈಟ್. ಜಮೀರ್ ಅಹಮದ್ ಖಾನ್ ಇದೀಗ ಜಾಲಿ ಜಾಲಿ. ದಾವಣಗೆರೆ ದಳ್ಳೂರಿ ಧಗಧಗ ಅಂತ ಹೊತ್ತಿ ಉರಿತಾ ಇದ್ರು. ಜಮೀರ್ ಮಾತ್ರ ಜಾಲಿ ಜಾಲಿಯಾಗಿ ಓಡಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ನಡೀತಿರೋದು ಸಿದ್ದು ವರ್ಸಸ್ ಡಿಕೆ. ಸಿದ್ದು ಆಪ್ತ ವಲಯದ ಮುಸ್ಲಿಂ ಲೀಡರ್ಸ್ ಔಟ್ ಆದ್ರು. ಜಮೀರ್ ಮಾತ್ರ ಸೇಫ್. ಈಗ ಸೇಫ್ ಇದ್ರು ಮುಂದಕ್ಕೆ ಕಾಂಗ್ರೆಸ್ನಲ್ಲಿ ಇರೋಕೆ ರೆಡಿ ಇಲ್ವಾ ಜಮೀರ್ ಅಹಮದ್ ಖಾನ್? 2028ರ ಹೊಸ ಸರ್ಕಾರ ಸೇರೋಕೆ ಗೇಮ್ ಪ್ಲಾನ್ ಮಾಡ್ಬಿಟ್ರ? ಅದೇನಾಗುತ್ತೋ ನೋಡ್ಬಿಡ್ತೀವಿ ಅನ್ನೋದ್ರ ಹಿಂದಿನ ಅಸಲಿ ಕಹಾನಿ ಏನು? ಅಶ್ವವೇಗ ನ್ಯೂಸ್ ಟೀಮ್ ತೆಗೆದಿದೆ ರಾಜಕೀಯದ ಹೊಸ ಗೇಮ್ ಪ್ಲಾನ್. ಒಂದ್ ಕಡೆ ದಾವಣಗೆರೆ ದಂಗಲ್ ದಗದಗ ಅಂತ ಉರಿತಾ ಇದ್ರು. ಜಮೀರ್ ಮಾತ್ರ ಜಾಲಿ ಜಾಲಿ ಟೂರ್ನಲ್ಲಿ. ದಾವಣಗೆರೆ ದಕ್ಷಿಣ ದಂಗಲ್ನಲ್ಲಿ ನಡೀತಿರೋದು ಸಿದ್ದು ವರ್ಸಸ್ ಡಿಕೆ ಫೈಟ್. ಈಗಲೇ ಅಲ್ಲ, ಸತತವಾಗಿ ಕುರ್ಚಿ ಫೈಟ್ ಯಾವಾಗ ಶುರುವಾಯಿತು ಆಗಿಂದಲೂ ಕೂಡ ಸಿದ್ದು ವರ್ಸಸ್ ಡಿಕೆ ಅನ್ನುವಂಥದ್ದೇ ಇದೆ. ಮೇಲ್ನೋಟಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನಿಸಿದ್ರು, ಆಂತರಿಕವಾಗಿರುವಂತಹ ಕದನಗಳೇ ಬೇರೆ. ಅದೇನಾಗುತ್ತಾ ನೋಡ್ಬಿಡ್ತೀನಿ ಅನ್ನೋದ್ರ ಹಿಂದಿನ ಅಸಲಿ ಕಹಾನಿ ಏನು? ಹಾಗಾದ್ರೆ ಅಶ್ವವೇಗ ನ್ಯೂಸ್ ಟೀಮ್ ತೆಗೆದಿದೆ ರಾಜಕೀಯದ ಹೊಸ ಗೇಮ್ ಪ್ಲಾನ್. ಜಮೀರ್ ಅಹಮದ್ ಖಾನ್ ತನಗಿರುವಂತಹ ಬೆಂಬಲ, ತನಗೆ ಮುಸ್ಲಿಂ ಸಮುದಾಯ ಕೊಡುವಂತಹ ಬೆಂಬಲ ಏನಿದೆಯಲ್ಲ, ಇದೆಲ್ಲವನ್ನ ಕೂಡ ಪರಿಗಣಿಸ್ಕೊಂಡು ಅದೇನಾಗುತ್ತೆ ಆಗ್ಲಿ ನೋಡೇ ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಸಿದ್ದುನ ಆಪ್ತ ಜಮೀರ್ ಅಹಮದ್ ಖಾನ್ನ ಬಿಟ್ಟುಕೊಡೋ ಮಾತಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು. ಅಷ್ಟರ ಮಟ್ಟಿಗೆ ಇಬ್ಬರ ಒಡನಾಟ ಇದೆ. ಅದರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯ ಈಗಾಗಲೇ ಬೇಸರಗೊಂಡಿದೆ. ಇದೂ ರೀತಿಯಾಗಿ ಜಮೀರ್ ಅಹಮದ್ ಖಾನ್ ವಿರೋಧವಾಗಿ ಏನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ಧಾರಗಳು ತೆಗೆದುಕೊಂಡ್ರು ಅಂತ ಅಂದರೆ ಮತ್ತಷ್ಟು ವೋಟ್ ಬ್ಯಾಂಕಿಂಗ್ ಅನ್ನ ಕಳೆದುಕೊಳ್ಳುವಂಥ ಚಾನ್ಸಸ್ಗಳು ಹೆಚ್ಚು. ಹಾಗಾಗಿ ಸರ್ಕಾರ ಈಗ ತುಂಬ ಒಂದು ಜಾಗರೂಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ, ಫುಲ್ ಜಾಲಿಯಾಗಿದ್ದಾರೆ. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರಾಗಿರ್ಬೋದು, ಸಿದ್ದು ಆಪ್ತರ ಸಿದ್ದು ಬಣದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳಾಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಒಂದು ಕಡೆ ಏನಾಗುತ್ತೋ ಆಗ್ಬಿಡ್ಲಿ ಅನ್ನುವಂಥ ಜಮೀರ್ ಅಹಮದ್ ಖಾನ್ ಮಾತು ಅಂದರೆ ನನಗೆ ಅಷ್ಟು ಮಟ್ಟಿಗೆ ಬೆಂಬಲ ಇದೆ, ಏನೂ ಆಗೋದಿಲ್ಲ ಅನ್ನುವಂಥ ಒಂದು ಧೈರ್ಯದ ಮೇಲ, ಅಥವಾ ಏನಾದರೂ ಸಹಿತ ಅದನ್ನು ನಿಭಾಯಿಸ್ಕೊಳ್ತೀನಿ ಅನ್ನುವಂಥ ಆ ಒಂದು ಧೈರ್ಯದ ಮೇಲ, ಈ ರೀತಿಯಾಗಿ. ಯಾಕಂದರೆ ಜಮೀರ್ ಅಹಮದ್ ಖಾನ್ ನಿಲುವು ಆ ರೀತಿಯಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಜಮೀರ್ ಅಹಮದ್ ಖಾನ್ ಯಾವುದೇ ರೀತಿಯಾದಂಥ, ಈಗ ನೋಡಿ ಒಂದು ಕಡೆ ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಕೈಗೊಳ್ಳಲಿಲ್ಲ ಯಾವುದೇ ರೀತಿಯಾಗಿ. ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಬೇರೆಯವ್ರನ್ನ ಕರೆಸಿ ಸ್ಟಾರ್ ಪ್ರಚಾರ ಮಾಡಿಸ್ತಾರೆ ದಾವಣಗೆರೆಯಲ್ಲಿ. ಬಟ್ ಇದೆಲ್ಲವನ್ನ ನೀನು ಮಾಡಿದರೆ ಮಾಡು, ಇಲ್ಲಾಂದರೆ ಹೋಗು, ನಮಗೆ ಬೇರೆ ಆಪ್ಷನ್ಸ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ ಡಿ ಕೆ ಶಿವಕುಮಾರ್. ಅವಾಗಿಂದ ಶುರುವಾಗುತ್ತೆ ಡಿ ಕೆ ಶಿವಕುಮಾರ್ ಫೈಟ್. ಸೊ ಹಾಗಾಗಿ ಸದ್ಯಕ್ಕೆ ಡಿ ಕೆ ವರ್ಸಸ್ ಸಿದ್ದು ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಬಿಟ್ಕೊಡುವಂತಹ ಮಾತಿಲ್ಲ.